Hello dear students, so in this video we shall solve two important problems, the last two problems of this chapter. So start reading the problem number, I think it is problem number 15. So you should all write the problems and you should learn how to solve these problems. The problems are very important in this chapter. So see the problem figure shows, so you can see this figure the series RLC circuit. So it is a series RLC circuit with variable frequency. This source, so it is a source of AC, so with whose frequency can be varied, frequency 10 hertz, 20 hertz, 50 hertz, 100 hertz, 500 hertz, 1000 hertz, 2000 hertz ಅಂತ ಇದರ ಫ್ರೀಕ್ವೆನ್ಸಿನ ವೇರಿ ಆಗ್ತಾ ಹೋಗ್ಬೋದು. So what is the source? The source voltage is 230 volt. This is VRMS and L is 5 Henry, C is 80 microfarad and R is 40 ohm. So what is this question? A. So you have three parts in the question. Determine the source frequency which drives the circuit in the resonance. ಹಾಗಾದರೆ ಯಾಕಂದರೆ ಆರ್ ಮತ್ತು ಎಲ್ ಆ್ಯಂಡ್ ಸಿ ಆರ್ ಫಿಕ್ಸ್ಡ್ ಹೌದಾನೆ, ಆರ್ ಫಿಕ್ಸ್ ಇದೆ, ಎಲ್ ಫಿಕ್ಸ್ ಇದೆ ಆ್ಯಂಡ್ ಸಿ ಫಿಕ್ಸ್ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾನೆ. ಸೊ ಯಾವ ಫ್ರೀಕ್ವೆನ್ಸಿ ನೀನು ಸಪ್ಲೈ ಮಾಡಿದ್ರೆ ದ ರೆಸೊನೆನ್ಸ್ ಆಗುತ್ತೆ, ದ ಸರ್ಕ್ಯೂಟ್ ವಿಲ್ ಗೋ ಫಾರ್ resonance. So at what frequency the circuit will go for resonance ಅಂತ ಕೇಳಿದಾನೆ. ಅಂದರೆ ಫಸ್ಟ್ ವಿ ಶುಡ್ ಕ್ಯಾಲ್ಕುಲೇಟ್ ದ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಆಯಿತಾ. ಸೊ ದೆನ್ ಪಾರ್ಟ್ ಬಿ, ಒಬ್ಟೈನ್ ದ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್. ಹಾಗಾದರೆ ಈ ಸರ್ಕ್ಯೂಟ್ದು ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ, ಹೌದಾನೆ. ಆ್ಯಂಡ್ ಆಂಪ್ಲಿಟ್ಯೂಡ್ ಆಫ್ ದ ಕರೆಂಟ್ ಅಟ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ. ಸೊ ಹಾಗಾದರೆ ರೆಸೊನೆಂಟ್ ಫ್ರೀಕ್ವೆನ್ಸಿ ಇದೆಯಲ್ಲ ಈ ಫ್ರೀಕ್ವೆನ್ಸಿಲಿ, ಸೊ ವಾಟ್ ಇಸ್ ದ ಕರೆಂಟ್ I maximum calculate ಮಾಡಿ ಅಂತ ಹೇಳಿ. ಸೊ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಅಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಈಸ್ ಆಸ್ಕಿಂಗ್ ಫಾರ್ ಆಯಿತಾ. ಆ್ಯಂಡ್ ಆಲ್ಸೋ ದ ಇಂಪಿಡೆನ್ಸ್ ಝಡ್ ಕೇಳಿದ್ದಾನೆ ಆಯಿತಾ. ಇಲ್ಲಿ ಅಟ್ ರೆಸೊನೆನ್ಸಲ್ಲಿ ಈಸ್ ಆಸ್ಕಿಂಗ್ ಫಾರ್ ಝಡ್. ಡಿಟರ್ಮೈನ್ ಆರ್ ಎಮ್ ಎಸ್ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ತ್ರೀ ಎಲಿಮೆಂಟ್ಸ್. ಏನಿದೆಯಲ್ಲ ಆರ್ ಇದೆ, ನೆಕ್ಸ್ಟ್ ವಿ ಹ್ಯಾವ್ ಕ್ಯಾಪಾಸಿಟರ್ ಆಯಿತಾ, ದೆನ್ ವಿ ಹ್ಯಾವ್ ಇಂಡಕ್ಟರ್ ಹೌದಾನೆ. ಸೊ ಹಾಗಾದರೆ ವಾಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಕ್ಯಾಪಾಸಿಟರ್, ರೆಸಿಸ್ಟರ್ ವಿ ಆರ್. What is the potential drop across capacitor VC? What is the potential drop across the inductor L? So ಬೇರೆ ಮೂರು ನಡುವೆನೂ ಎಷ್ಟೆಷ್ಟು ಅಲಾಂಗ್ ದಿ ಅಕ್ರಾಸ್ ರೆಸಿಸ್ಟೆನ್ಸ್, ಅಕ್ರಾಸ್ ಕೆಪಾಸಿಟರ್ ಮತ್ತು ಅಕ್ರಾಸ್ ಇಂಪಿಡೆನ್ಸ್, ಇದು ಇಂಡಕ್ಟರ್. ಸೊ ವಾಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಅಂತ ಕೇಳಿದ್ದಾನೆ ಆಯಿತಾ, ಪೊಟೆನ್ಷಿಯಲ್ ಡ್ರಾಪ್. ಆಲ್ಸೋ is asking show that the PD across LC combination is zero at resonance. At resonance what is the condition for resonance? XC should be equal to XL, ಅಂದರೆ 1/ωc should be equal to omega L. So this is the condition for resonance. ಸೊ ಕಂಡೀಷನ್ ಫಾರ್ ರೆಸೊನೆನ್ಸ್ ಏನಾಗಿರುತ್ತೆ, ದ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಎಷ್ಟಿರುತ್ತೋ ಇಂಡಕ್ಟಿವ್ ರಿಯಾಕ್ಟೆನ್ಸು ಅಷ್ಟೇ ಇರುತ್ತೆ. ಸಿನ್ಸ್ ಇಟ್ ಸೀರೀಸ್ ಸರ್ಕ್ಯೂಟ್ ದ ಸೇಮ್ ಕರೆಂಟ್ ಫ್ಲೋಸ್, ಅಂದರೆ IRMS ಇಂದ ನೀವು ಮಲ್ಟಿಪ್ಲೈ ಮಾಡಿದ್ರೆ, ಸೊ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ IRMS ಹೌದಾನೆ. ಸೊ ವಾಟ್ ಇಸ್ ದ ಕಂಡೀಷನ್ ಫಾರ್ ರೆಸೊನೆನ್ಸ್? XC is equal to XL. ಸೊ ಇಫ್ ಯು ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ IRMS ಅಥವಾ I ಮ್ಯಾಕ್ಸಿಮಮ್ ಅಂತಲೇ ಕಾರಣ, ಯಾಕಂದರೆ at resonance the maximum current flow, so IM into XC is equal to IM into XL howdane. So current multiplied by the resistance gives potential. V is equal to IR, so this gives VC. So this will give you VC will be equal to VL. ಅಂದರೆ at resonance XC is equal to XL ಮತ್ತು VC will be equal to VL. ಅಂದರೆ show that the PD across LC combination ನಾವೇನಾಯ್ತು VC is equal to VL ಅಂದರೆ VC minus VL will be equal to 0. ಇದನ್ನೇ ತೋರಿಸ್ಬೇಕಂದ್ರೆ ವಿ ಸಿ ಎಷ್ಟಿದೆಯೋ ವಿ ಎಲ್ಲು ಅಷ್ಟೇ ಇರುತ್ತೆ ಅಂತ ತೋರಿಸಿ ಅಂತ ಹೇಳಿದ್ದೀನಿ. ಸೊ ದಿಸ್ ಕ್ವಶನ್ ಕ್ಯಾರೀಸ್ ಮೆನಿ ಥಿಂಗ್ಸ್ ದಟ್ ವಿ ಶುಡ್ ಸಾಲ್ವ್. ಸೊ ಫಸ್ಟ್ ವಿ ಶಾಲ್ ರೈಟ್ ದ ಥಿಂಗ್ಸ್ ಗಿವನ್. ಸೊ ಗಿವನ್ ಆಯಿತಾ. ಸೊ ವಾಟ್ ಆರ್ ಥಿಂಗ್ಸ್ ಗಿವನ್ ಈಸ್ ಗಿವನ್ ದ VRMS. What is the VRMS value? ಸೊ ದಟ್ ಈಸ್ 230 volt. ಸೊ ಏನು ಮೆನ್ಷನ್ ಮಾಡಿಲ್ಲ ಅಂದರೆ ಹೇಳ್ಬಿಟ್ಟಿದ್ದೀನಿ VRMS ಅಂತ ಹೌದಾನೆ. ಸೊ ಆಸ್ ಗಿವನ್ ಎಲ್ ಎಷ್ಟಿದೆ, ವಾಟ್ ಇಸ್ ದ ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್? ದಟ್ ಈಸ್ 5.0 ಹೆನ್ರಿ. ಸೊ 0 ಬರೆಯೋಕೆ ಇಟ್ ಇಸ್ ಅ ಕೇಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸಿ ಕ್ಯಾಪಾಸಿಟೆನ್ಸ್ ಈಸ್ 80 ಮೈಕ್ರೋಫ್ಯಾರಡ್. ಸೊ ಅಂದರೆ 10⁻⁻6. ಆರ್ ಈಸ್ 40 ohm. ಆಯಿತಾ. ಸೊ ಫಸ್ಟ್ ವಿ ಶಾಲ್ ಸಾಲ್ವ್ ಪಾರ್ಟ್ ಎ ನೋಡೋಣ. ಪಾರ್ಟ್ ಎನಲ್ಲಿ ಕೇಳಿದಾನೆ ಇದು ಡಿಟರ್ಮೈನ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ. ಅಂದರೆ ಯಾವ ಫ್ರೀಕ್ವೆನ್ಸಿಲಿ ದ ಸರ್ಕ್ಯೂಟ್ ಗೋಸ್ ಫಾರ್ ದ ಸರ್ಕ್ಯೂಟ್ ವಿಲ್ ಗೋ ಫಾರ್ ರೆಸೊನೆನ್ಸ್. ಅಂದರೆ ಇದು ಆಸ್ಕಿಂಗ್ ಫಾರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಹೌದಾನೆ. ಸೊ ವಿ ನೋ ದಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ω0 ವಿಲ್ ಬಿ ಈಕ್ವಲ್ ಟು 1/√LC, ಅಥವಾ ಯು ಕ್ಯಾನ್ ರೈಟ್ μ0. ರೆಸೊನೆಂಟ್ ಫ್ರೀಕ್ವೆನ್ಸಿ μ0 ವಿಲ್ ಬಿ ಈಕ್ವಲ್ ಟು 1/2π into √L into C. So substitute the value, so that will be equal to 1 divided by either
2 into pi is 3.14 ಆಯಿತಾ. ಸೊ into square root of what is the value of L? L is 5.0 into what is the value of C? So C is how much? 80 microfarad ಅಂದರೆ 80 into 10 power of minus 6 ನೋಡಿ. ಸ್ಕ್ವೇರ್ ರೂಟಲ್ಲಿ 10 ಪವರ್ ಆಫ್ ಇದರ ಸ್ಕ್ವೇರ್ ರೂಟಲ್ಲಿ 10 ಪವರ್ ಆಫ್ -6 ಇತ್ತು ಅಂದರೆ ಯು ಕ್ಯಾನ್ ಈಸಿಲಿ ಗೆಟ್ ಇಟ್. ಇಟ್ ವಿಲ್ ಬಿ ಸ್ಕ್ವೇರ್ ರೂಟಿಂದ ಬರುತ್ತೆ, ಇಟ್ ವಿಲ್ 10 ಪವರ್ ಆಫ್ -3. ಅಕಸ್ಮಾತ್ 10 ಪವರ್ ಆಫ್ -9 ಇದೆಯಪ್ಪ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 10 ಪವರ್ ಆಫ್ -9? ಸಿನ್ಸ್ ಇಟ್ ಇಸ್ ಆಡ್ ನಂಬರ್ ಯು ಕ್ಯಾನಾಟ್ ಟೇಕ್ ಇಟ್ ಔಟ್ ಸ್ಕ್ವೇರ್ ರೂಟಲ್ಲಿ. ಯಾಕಂದ್ರೆ ಸ್ಕ್ವೇರ್ ರೂಟ್ ಅಂದರೆ ಏನು? 10 ಪವರ್ ಆಫ್ -9 ಹೋಲ್ ಟು ದಿ ಪವರ್ ಆಫ್ 1/2 ಅಂತ, ಹೌದಾ? ಸೊ ಯು ಕ್ಯಾನಾಟ್ ಟೇಕ್ ಇಟ್ ಔಟ್. ಮತ್ತಿನ್ನು ನೀನು 10 ಪವರ್ ಆಫ್ -9 ಡಿವೈಡ್ ಬೈ 2 ಅಂದರೆ 10 ಪವರ್ ಆಫ್ -4.5 ಅಂತ ಬರೆದ್ರೆ ತಪ್ಪು, ಆಯಿತಾ? ಸೊ ಯು ಕ್ಯಾನಾಟ್ ಮೇಕ್ ಇಟ್ ಲೈಕ್ ದಿಸ್. ಅವಾಗ ಏನು ಮಾಡಬೇಕು? ಸೊ ಎಷ್ಟಿದೆ ಅದು ನೋಡಿ, ಏನಿದೆ ಅದು? ಸ್ಕ್ವೇರ್ ರೂಟ್ ಆಫ್ 10 ಪವರ್ ಆಫ್ -9 ಇದೆ. ಅಂದರೆ ವಾಟ್ ಇಸ್ ದ ಮೀನಿಂಗ್? ಇಲ್ಲಿ 1 ಇಂಟು ಅಥವಾ ಯಾವುದೋ ನಂಬರ್ ಇರುತ್ತೆ ಅಂತ ಹೇಳಿ, ಸೇ 4 ಇದೆ ಅಂತ ಇಟ್ಕೊಳ್ಳಿ, ಅದು 1 ಇದೆ ಅಂತ ಇಟ್ಕೊಳ್ಳಿ. 4 ಇಂಟು 10 ಪವರ್ ಆಫ್ -9 ಇದೆ ಅಂತ ಬೇಡ, ಸೇ 1 ಇದೆ ಅಂತಲೇ ಇಟ್ಕೊಂಡು, ಯಾಕಂದ್ರೆ ಬರೀ -9 ಬರ್ತೀನಿ. ಸೊ 1 ಇಂಟು 10 ಪವರ್ ಆಫ್ -9, ಬೇರೆ ನಂಬರ್ ಇದ್ದರೆ ಬೇರೆ ನಂಬರ್. ಇದನ್ನ 10 ಪವರ್ ಆಫ್ -9ನ ಐದರ್ ಮೇಕ್ ಇಟ್ ಆಸ್ 10 ಪವರ್ ಆಫ್ -8 ಮಾಡು, ಅಥವಾ 10 ಪವರ್ ಆಫ್ -10 ಮಾಡು. ಸೊ ಇಟ್ ಶುಡ್ ಬಿ ಈವನ್. ಯಾವ್ದು ಮಾಡೋಣ? 10 ಪವರ್ ಆಫ್ -8 ಮಾಡೋಣ, ಹೌದಾ? ಸೊ ಅಂದರೆ 10 ಪವರ್ ಆಫ್ -9 ಮೇಕ್ ಇಟ್ ಆಸ್ 10 ಪವರ್ ಆಫ್ -8. ಅಂದರೆ 10 ಪವರ್ ಆಫ್ -8 ದೊಡ್ಡದು, 10 ಪವರ್ ಆಫ್ -9 ದೊಡ್ಡದು? 10 ಪವರ್ ಆಫ್ -8 ದೊಡ್ಡದು, ಆಯಿತಾ? ಸೊ ದ ವ್ಯಾಲ್ಯೂ ಆಫ್ 10 ಪವರ್ ಆಫ್ -9 ಹ್ಯಾಸ್ ಇನ್ಕ್ರೀಸ್ಡ್. ದಿಸ್ ಒನ್ ವ್ಯಾಲ್ಯೂ ಶುಡ್ ಡಿಕ್ರೀಸ್, ಅಂದರೆ 1 ಡಿಜಿಟ್ ಡಿಕ್ರೀಸ್ ಆಗಬೇಕು, 1 ಡೆಸಿಮಲ್ ಅಷ್ಟು. ಅಂದರೆ 1 ಇದ್ದಿದ್ದೇನಾಯ್ತು? ಇಟ್ ಬಿಕಮ್ 0.1. ಅಂದರೆ ದಿಸ್ 10 ಪವರ್ ಆಫ್ -9 ಕ್ಯಾನ್ ಬಿ ರಿಟನ್ ಆ್ಯಸ್ 0.1 ಇಂಟು 10 ಪವರ್ ಆಫ್ -8 ಬರಿಬೋದು. ಅಥವಾ ಇದನ್ನ 10 ಪವರ್ ಆಫ್ -10 ಮಾಡಿದ್ರೆ 10 ಪವರ್ ಆಫ್ -10 ಮಾಡ್ಬೋದು, ಈವನ್ ನಂಬರ್. ನೋಡಿ, -9 ದೊಡ್ಡದು, -10 ದೊಡ್ಡದು? -9 ದೊಡ್ಡದು, -10 10 ಪವರ್ ಆಫ್ -10 ಚಿಕ್ಕದು. ಅಂದರೆ ವ್ಯಾಲ್ಯೂ ಚಿಕ್ಕದಾಯಿತು. ಈ ಒಂದು ವ್ಯಾಲ್ಯೂ ಏನಾಗಬೇಕು? ಜಾಸ್ತಿ ಆಗಬೇಕು. ಅಂದರೆ 1 ಡಿಜಿಟ್ ಜಾಸ್ತಿ ಆಗೋದು 10 ಇಂಟು 10 ಪವರ್ ಆಫ್ -9. ಈ ಥರ ಬರೆದ್ರೆ ಕ್ಯಾಲ್ಕುಲೇಟರ್ ತಗೊಂಡು 10 ಸ್ಕ್ವೇರ್ ರೂಟ್ ಆಫ್ 10 ಏನೋ ಸ್ಕ್ವೇರ್ ರೂಟ್ ಆಫ್ 10 ಕಂಡುಹಿಡಿಬೋದು, ಅಥವಾ ಕ್ಯಾಲ್ಕುಲೇಟರ್ ತಗೊಂಡು ಸ್ಕ್ವೇರ್ ರೂಟ್ ಆಫ್ 0.1 ಕಂಡುಹಿಡಿಬೋದು. ಸೊ 10 ಪವರ್ ಆಫ್ -8 ಸ್ಕ್ವೇರ್ ರೂಟ್ 10 ಪವರ್ ಆಫ್ -4 ಆಗುತ್ತೆ, 10 ಪವರ್ ಆಫ್ -10 ಸ್ಕ್ವೇರ್ ರೂಟ್ 10 ಪವರ್ ಆಫ್ -5 ಆಗುತ್ತೆ. ಆ ಥರ ಮಾಡ್ಬೋದು. ಬಟ್ ಇಲ್ಲಿ ಆ ಪ್ರಾಬ್ಲಮ್ ಏನಿಲ್ಲ, ಯಾಕಂದರೆ ಏನಿರೋದಿಲ್ಲ ಸ್ಕ್ವೇರ್ ರೂಟ್ ಒಳಗಡೆ 10 ಪವರ್ ಆಫ್ -6 ಇದೆ. ಸೊ ಇಷ್ಟೆಲ್ಲ ಮಾಡೋದು ಬೇಡ. ಅಕಸ್ಮಾತ್ ನ್ಯಾನೋ ಕೂಲಮ್ ಕೊಟ್ಬಿಡ್ನಪ್ಪ, ಅವಾಗ ಏನು ಮಾಡಬೇಕು ಅಂತ, ಆಯಿತಾ? ಸೊ ಆ ಥರ ಯು ಕ್ಯುಡ್ ಮೇಕ್ ಸಮ್ ಅರೇಂಜ್ಮೆಂಟ್ ಸೊ ದಟ್ ದ ಪವರ್ ಬಿಕಮ್ಸ್ ಈವನ್. ಅದನ್ನೇನು ಮಾಡ್ಬೋದು ನಾವಾಗ? ಸ್ಕ್ವೇರ್ ರೂಟಿಂದ ಈಸಿಯಾಗಿ ವಿ ಕ್ಯಾನ್ ಟೇಕ್ ಇಟ್ ಔಟ್ಸೈಡ್, ದಟ್ ಯು ಶುಡ್ ನೋ. ಬಟ್ ಇಲ್ಲಿ ನೋ ಪ್ರಾಬ್ಲಮ್ ಅಲ್ಲಿ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ನೋಡಿ 1 ಡಿವೈಡ್ ಬೈ ಸೊ 2 ಇಂಟು 3.14. ಟೇಕ್ ದ ಕ್ಯಾಲ್ಕುಲೇಟರ್, ಪಟ ಮಾಡಿ. 2 ಇಂಟು 3.14 ಇಟ್ ವಿಲ್ ಬಿ 6.28 ಬರುತ್ತೆ. ಇಂಟು ಸ್ಕ್ವೇರ್ ರೂಟ್ ಆಫ್, ಹೌದಾ? ಸೊ ಸ್ಕ್ವೇರ್ ರೂಟ್ ಆಫ್ ನೋಡಿ 80 ಇಂಟು 5 8 40 400 ಆಗುತ್ತೆ. 400 ಇಂಟು ಸ್ಕ್ವೇರ್ 10 ಪವರ್ ಆಫ್ -6, ಹಂಗೆ ಸ್ಕ್ವೇರ್ ರೂಟ್ ಹಂಗೆ ಇರಲಿ. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ಐ ವಿಲ್ ಚೇಂಜ್ ದ ಬ್ಲ್ಯಾಕ್ ಕಲರ್ ಕಾಣ್ತೀನಿ, ಆಯಿತಾ? ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ಇಟ್ ವಿಲ್ ಬಿ ಈಕ್ವಲ್ ಟು ದೇರ್ ಫಾರ್ mu naught ಅಂದರೆ ರೆಸೊನೆಂಟ್ ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ 6.28 ಸ್ಕ್ವೇರ್ ರೂಟ್ ಆಫ್ 400 is 20 ಇಂಟು 10 ಪವರ್ ಆಫ್ -3 ಆಗುತ್ತೆ, ಆಯಿತಾ? ಸೊ ಟೇಕ್ ದ ಕ್ಯಾಲ್ಕುಲೇಟರ್. ಸೊ ಇಟ್ ವಿಲ್ ಬಿ 6.28 ಇಂಟು 20 ಮಾಡಿದ್ರೆ ಇಟ್ ವಿಲ್ ಬಿ ಸಮ್ ನೋಡಿ ಮಾಡಿ ಎಷ್ಟು ಬರುತ್ತೆ? 125.6 ಬರುತ್ತೆ. 125. ಯು ಶುಡ್ ಪಾಸ್ ಮಾಡಿ ವಿಡಿಯೋನ, ಕ್ಯಾಲ್ಕುಲೇಟರ್ ತಗೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ, ದೆನ್ ರೈಟ್ ದ ಆನ್ಸರ್. 10 ಪವರ್ ಆಫ್ -6 ಅಲ್ಲ, ಎಷ್ಟಾಗ್ತಿದೆ? ಇಟ್ ವಿಲ್ ಬಿ 10 ಪವರ್ ಆಫ್ -3. ಸೊ 10 ಪವರ್ ಆಫ್ -3 ಮೇಲೆ ಬಂತಂದರೆ ಇಟ್ ವಿಲ್ ಬಿ 10 ಪವರ್ ಆಫ್ +3 ಆಗುತ್ತೆ, ಆಯಿತಾ? ಸೊ ದೇರ್ ಫಾರ್ 1 ಡಿವೈಡ್ ಬೈ 126 ಈಸ್ 0.00796 ಇಂಟು 10 ಪವರ್ ಆಫ್ 3. ದಿಸ್ ಈಸ್ mu naught ರೆಸೊನೆಂಟ್ ಫ್ರೀಕ್ವೆನ್ಸಿ. ದೇರ್ ಫಾರ್ mu naught ವಿಲ್ ಬಿ ಈಕ್ವಲ್ ಟು ನೋಡಿ 10 ಪವರ್ 3 ಅಂದರೆ ಪಾಯಿಂಟ್ನ 3 ಡಿಜಿಟ್ಸ್ ರೈಟಿಗೆ ತಳ್ಳು ಅಂತ. ಇಟ್ ವಿಲ್ ಬಿ 7.96. ವಾಟ್ ಇಸ್ ದ ಯೂನಿಟ್ ಫಾರ್ ಫ್ರೀಕ್ವೆನ್ಸಿ? mu naught ಅಂದರೆ ಇಟ್ ವಿಲ್ ಬಿ ಇನ್ ಹರ್ಟ್ಸ್. ದಿಸ್ ಇಸ್ ದ ಫಸ್ಟ್ ಸೊಲ್ಯೂಷನ್ ಹೇಗೆ, ಆಯಿತಾ? ಸೊ ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ಪಾರ್ಟ್ ಬಿ. ಏನು ಕೇಳಿದೆ ನಾನು? ಪಾರ್ಟ್ ಬಿ ನೋಡಿ, ಬಿನಲ್ಲಿ ನೋಡಿ, ವಾಟ್ ಇಸ್ ದ obtain the impedance of the circuit and amplitude of current at the resonant frequency. ಹೌದಾನೆ? ಸೊ ಅಟ್ ರೆಸೊನೆನ್ಸ್ ಇಂಪಿಡೆನ್ಸ್ ಕಂಡಿಡಿಯೋಣ ಫಸ್ಟ್. ಅಟ್ ರೆಸೊನೆನ್ಸ್
at resonance xc should be equal to xl, ಅಥವಾ xl is equal to xc. We know impedance z is equal to n formula square root of r square plus xc minus xl whole square, xc minus xl whole square. But ನಮಗೆ ಗೊತ್ತು at resonance since xc ಮತ್ತು xl are equal, so this term becomes 0, therefore at resonance z is equal to r, therefore impedance z is equal to r value is 40 ohm. ನೀನು ಬೇಕಾದ್ರೆ ಎಕ್ಸಾಂಪಲ್ ಡೈರೆಕ್ಟ್ ಬರೀಬೋದು. at resonance xc is equal to xl ಅಥವಾ xl is equal to xc, therefore z is equal to r. ನೆನಪಿರಬೇಕು at resonance, ಹೌದಾ? ಸೊ ದ ಇಂಪಿಡೆನ್ಸ್ ಆಫ್ ದ ಸೀರೀಸ್ LCR ಸರ್ಕ್ಯೂಟ್ ವಿಲ್ ಬಿ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್, ಆರ್ ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ. ಮತ್ತು ಅದ್ರಲ್ಲಿ ಪಾರ್ಟ್ ಬಿನಲ್ಲಿ ಇನ್ನೊಂದು ಪಾರ್ಟ್ ಇದೆ, ಏನು? ಸೊ ಒಬ್ಟೈನ್ ದ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಕಂಡಿದ್ವಿ ಆ್ಯಂಡ್ ಆ್ಯಂಪ್ಲಿಟ್ಯೂಡ್ ಆಫ್ ದ ಕರೆಂಟ್. ಸೊ ಪಾರ್ಟ್ ಬಿನೇ ಕಂಟಿನ್ಯೂ ಮಾಡೋಣ, ಹೌದಾನೆ? ಸೊ ಆ್ಯಂಪ್ಲಿಟ್ಯೂಡ್ ಆಫ್ ದ ಕರೆಂಟ್, ಸೊ ವಾಟ್ ಇಸ್ ದ ಆ್ಯಂಪ್ಲಿಟ್ಯೂಡ್ ಆಫ್ ದ ಕರೆಂಟ್, ಆಯಿತಾ? ಸೊ ದ ಕರೆಂಟ್, ಸೊ ನಿನಗೆ ಗೊತ್ತಾ ರೆಸೊನೆನ್ಸ್ ದ ಕರೆಂಟ್ ವಿಲ್ ಬಿ ಮ್ಯಾಕ್ಸಿಮಮ್, ಐ ಮ್ಯಾಕ್ಸ್ ವಿಲ್ ಬಿ ಈಕ್ವಲ್ ಟು, ಆಯಿತಾ? ಐ ಮ್ಯಾಕ್ಸಿಮಮ್ ಅಥವಾ ಮ್ಯಾಕ್ಸ್ ಏನು ಬೇಕು ಎಮ್ ಅಂತ ಬರೀ. ಸೊ ಐ ಮ್ಯಾಕ್ಸಿಮಮ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ? ಸೊ ವಿ ಮ್ಯಾಕ್ಸ್, ಹೌದಾ? ಮ್ಯಾಕ್ಸಿಮಮ್ ವೋಲ್ಟೇಜ್ ಡಿವೈಡ್ ಬೈ ವಿ ಮ್ಯಾಕ್ಸ್ ಡಿವೈಡ್ ಬೈ ಝಡ್, ದಟ್ ವಿಲ್ ಬಿ ಈಕ್ವಲ್ ಟು, ನಮಗೆ ವಿ ಮ್ಯಾಕ್ಸಿಮಮ್ ಗೊತ್ತಿಲ್ಲ, ನಮಗೆ ಗೊತ್ತಿರೋದೇನು ವಿ ಆರ್ ಎಮ್ ಎಸ್ ಗೊತ್ತಿದೆ ಅಷ್ಟೇ. ಸೊ ಹಾಗಾದರೆ ವಿ ಮ್ಯಾಕ್ಸಿಮಮ್ ವಿಲ್ ಬಿ ಈಕ್ವಲ್ ಟು ರೂಟ್ 2 ಟೈಮ್ಸ್ ಆರ್ ಎಮ್ ಎಸ್, ಅಂದರೆ ರೂಟ್ 2 ಇಂಟು ವಿ ಆರ್ ಎಮ್ ಎಸ್, ಸರಿನಾ? ವಿ ಮ್ಯಾಕ್ಸಿಮಮ್ ಬದಲು ರೂಟ್ 2 ಇಂಟು ವಿ ಆರ್ ಎಮ್ ಎಸ್ ಡಿವೈಡ್ ಬೈ ಝಡ್. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟಿದೆ? ರೂಟ್ 2 ವ್ಯಾಲ್ಯೂ ಎಷ್ಟು? 1.41 ಇಂಟು ವಿ ಆರ್ ಎಮ್ ಎಸ್ ಎಷ್ಟಿದೆ? ವಿ ಆರ್ ಎಮ್ ಎಸ್ ಈಸ್ 230 ಡಿವೈಡ್ ಬೈ ಝಡ್ ಎಷ್ಟಿದೆ? ಝಡ್ ಅಂದರೆ ಆರ್, ಅಂದರೆ 40 ಓಮ್. ಸೊ ಎಲ್ಲ ಇಫ್ ಯು ಸಿಂಪ್ಲಿಫೈ, ಐ ಮ್ಯಾಕ್ಸ್ ವಿಲ್ ಬಿ ಈಕ್ವಲ್ ಟು, ಅಂದರೆ ಮ್ಯಾಕ್ಸಿಮಮ್ ಕರೆಂಟ್ ಇನ್ ದ resonance in the series LCR circuit will be equal to some 8.13 ampere. So this is solution for part B. Next part C ನಲ್ಲಿ determine the RMS potential drop, ಅಂದರೆ ವಿ ಆರ್ ಎಮ್ ಎಸ್ ಅಕ್ರಾಸ್ ದ ಎಲಿಮೆಂಟ್ಸ್, ಅಂದರೆ ಆರ್ ಅಲ್ಲಿ, ವಿ ಅಲ್ಲಿ, ಸಿ ಅಲ್ಲಿ, ವಿ ಎಲ್, ವಿ ಸಿ ಮತ್ತು ವಿ ಆರ್ನ ಕಂಡುಹಿಡಿಬೇಕು. ಮತ್ತು ಶೋ ದಟ್ ವಿ ಎಲ್ ಇಸ್ ಈಕ್ವಲ್ ಟು ವಿ ಸಿ ಮಾಡೋಣ, ಆಯ್ತಾನೆ? ಸೊ ಗೋ ಫಾರ್ ದ ನೆಕ್ಸ್ಟ್ ಪೇಜ್, ಹೌದಾ? ಸೊ ಪಾರ್ಟ್ ಸಿ, ಇವಾಗ ಪಾರ್ಟ್ ಸಿ. ಸೊ ಗೋ ಫಾರ್ ಪಾರ್ಟ್ ಸಿ, ಐ ವಿಲ್ ಟೇಕ್ ರೆಡ್ ಕಲರ್, ಹೌದಾ? ಸೊ ಸಿ ಸಾಲ್ವ್ ಮಾಡೋಣ, ಪಾರ್ಟ್ ಸಿ, ಆಯಿತಾ? ಸೊ ಏನು ಕೇಳೋಣ? ಡಿಟರ್ಮೈನ್ ದ ಆರ್ ಎಮ್ ಎಸ್ ಪೊಟೆನ್ಷಿಯಲ್ ಡ್ರಾಪ್, ಹೌದು ತಾನೆ? ಸೊ ಬರೀರಿ, ಅಟ್ ರೆಸೊನೆನ್ಸ್, ಹೌದು ತಾನೆ? ಸೊ ದ ಪೊಟೆನ್ಷಿಯಲ್ ಡ್ರಾಪ್ across L and C will be equal, that is VC is equal to VL, ಆಯಿತಾ? or VC minus VC, ಆಯಿತಾ? ಯಾಕಂದ್ರೆ ನಮಗೆ ಗೊತ್ತು ಎಕ್ಸ್ ಸಿ ಈಸ್ ಈಕ್ವಲ್ ಟು ಎಕ್ಸ್ ಎಲ್, ಅದೇ ಥರ ವಿ ಸಿ ಈಸ್ ಈಕ್ವಲ್ ಟು ವಿ ಎಲ್ ಅಂತ ಬರೀಬೋದು. ಯು ಕ್ಯಾನ್ ರೈಟ್ ಇಟ್ ಆಸ್ ವಿ ಸಿ ಈಸ್ ಈಕ್ವಲ್ ಟು ವಿ ಎಲ್. ಸೊ ಆರ್ ವಿ ಸಿ ಮೈನಸ್ ವಿ ಎಲ್ ಈಸ್ ಈಕ್ವಲ್ ಟು 0. ವಿ ಸಿ ಮೈನಸ್ ವಿ ಎಲ್ ಈಸ್ ಈಕ್ವಲ್ ಟು 0. ಸೊ ವಿ ಸಿ ಕ್ಯಾಲ್ಕುಲೇಟ್ ಮಾಡೋಣ, ಅಥವಾ ಫಸ್ಟ್ ವಿ ಸಿನೇ ಮಾಡೋಣ. ದೇರ್ ಫೋರ್ ವಿ ಸಿ ಎಮ್ ತೋರ್ಸ್ ಅಂತ ಹೇಳಿದೆ ನಾನು, ಶೋ ದಟ್ ಅಂತ ಹೇಳಿದೆ. ಸೊ ವಿ ಶಾಲ್ ಕ್ಯಾಲ್ಕುಲೇಟ್ ವಿ ಸಿ ಈಸ್ ಈಕ್ವಲ್ ಏನು? ವಿ ಸಿ ಈಸ್ ಈಕ್ವಲ್ ಟು ಐ ಆರ್ ಎಮ್ ಎಸ್, V is equal to IRMS into XC, that is equal to IRMS into XC ಅಂದರೆ 1 by omega C, ಅಥವಾ 1 by 2 pi mu into C,
1 by 2 pi mu into c, that is equal to ಆಯಿತಾ. ಸೊ ಯು ಕ್ಯಾನ್ ಮೇಕ್ ಇಟ್, ಯು ಕ್ಯಾನ್ ಮೇಕ್ ಇಟ್. ಸೊ ವಾಟ್ ಇಸ್ ಐ ಆರ್ ಎಮ್ ಎಸ್ ಎಷ್ಟಿದೆ? ವಾಟ್ ಇಸ್ ಐ ಆರ್ ಎಮ್ ಎಸ್? ಐ ಆರ್ ಎಮ್ ಎಸ್ ಈಸ್ ಐ ಮ್ಯಾಕ್ಸಿಮಮ್ ಅಲ್ಲ, ನಮಗೆ ಬೇಕಾಗಿರೋದೇನು ಐ ಆರ್ ಎಮ್ ಎಸ್. ಏನು ಬೇಕು ನಮಗೆ? ಐ ಆರ್ ಎಮ್ ಎಸ್. ಹೌ ಟು ಕ್ಯಾಲ್ಕುಲೇಟ್ ಐ ಆರ್ ಎಮ್ ಎಸ್? ಹೌದಾ? ಸೊ ಐ ಆರ್ ಎಮ್ ಎಸ್ನ ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟ್, ಹೌದು ತಾನೆ? ಸೊ ಐ ಆರ್ ಎಮ್ ಎಸ್ ಈಸ್ ಐ ಮ್ಯಾಕ್ಸ್ ಡಿವೈಡ್ ಬೈ ರೂಟ್ 2 ಇಂಟು 1 by 2 ಇಂಟು ಪೈ ಅಂದರೆ 3.14 ಇಂಟು ಮ್ಯೂ ಫ್ರೀಕ್ವೆನ್ಸಿ ರೆಸನೆನ್ಸ್ ಅಂತ ಕೇಳಿ. ಅಟ್ ರೆಸನೆನ್ಸ್ ಹೊಟ್ಟಿದ ರೆಸನೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ? ಇದು 7.96 ಇಂಟು ಸಿ ಎಷ್ಟಿದೆ? ಸಿ ಈಸ್ what is the value of capacitance? The value of capacitance is 80 microfarad. 80 into 10 power of minus 6 ಆಯಿತಾ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಎಲ್ಲ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ, ಐ ಮ್ಯಾಕ್ಸಿಮಮ್ ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತಾ. ಸೊ ಐ ಮ್ಯಾಕ್ಸಿಮಮ್ ಎಷ್ಟಿದೆ? 8.13 ಬಂದಿತ್ತು ಆಯಿತಾ. ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ವಿಲ್ ಗೆಟ್ ಸಮ್ ವಿ ಸಿ. ದೇರ್ ಫೋರ್ ವಿ ಸಿ ವಿಲ್ ಬಿ ಈಕ್ವಲ್ ಟು 1437 volt. This is VC. The potential drop across capacitor will be this much. ಆಯಿತಾ. ಸೊ ಅದೇ ಥರ we can calculate VL ಆಯಿತಾ. ಸೊ ಚೇಂಜ್ ದ ಕಲರ್ ಆಫ್ ದ ಪೆನ್. ಸೊ ಅದೇ ಥರ ಶುಡ್ ಕ್ಯಾಲ್ಕುಲೇಟ್ VL ಕ್ಯಾಲ್ಕುಲೇಟ್ ಮಾಡೋಣ ಆಯಿತಾ. ಇದು ಸ್ಟೆಪ್ ಬೈ ಸ್ಟೆಪ್ ಒಂದು ಕೆಳಗೆ ಮಾಡಿ, ನಾನು ಜಾಗ ಇಲ್ಲ ಅಂತ ಪಕ್ಕದಲ್ಲಿ ಮಾಡ್ತೀನಿ. ಆಲ್ಸೋ VL ವಿಲ್ ಬಿ ಈಕ್ವಲ್ ಟು, ಆಲ್ಸೋ VL is equal to ಏನು? ಒಮೆಗಾ ಎಲ್ ಅಂದರೆ 2 pi mu into L ಆಯಿತಾ. ವಿ ಎಲ್ ಒಮೆಗಾ ಎಲ್ ಅಲ್ಲ, ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಒಮೆಗಾ ಎಲ್. ಬಟ್ ವಾಟ್ ಇಸ್ ವಿ ಎಲ್? ವಿ ಎಲ್ ಈಸ್ ಐ ಆರ್ ಎಮ್ ಎಸ್ ಇಂಟು ವಿ ಇಸ್ ಈಕ್ವಲ್ ಟು ಐ ಆರ್ ಎಕ್ಸ್ ಎಲ್. ಐ ಆರ್ ಎಮ್ ಎಸ್ ಈಸ್ ಐ ಮ್ಯಾಕ್ಸ್ ಡಿವೈಡ್ ಬೈ ರೂಟ್ 2 ಇಂಟು ಎಕ್ಸ್ ಎಲ್ ಅಂದರೆ ಒಮೆಗಾ ಎಲ್ ಅಂದರೆ 2 pi mu ಇಂಟು ಎಲ್. ಸೊ ಐ ಮ್ಯಾಕ್ಸಿಮಮ್ ಎಷ್ಟಿದೆ? 8 ಪಾಯಿಂಟ್, ವಾಟ್ ಆರ್ ದ ಮ್ಯಾಕ್ಸಿಮಮ್ ಕರೆಂಟ್? 8.13 ಡಿವೈಡ್ ಬೈ ರೂಟ್ 2 ಅಂದರೆ 1.41 ಇಂಟು 2 ಇಂಟು 3.14 ಇಂಟು ಮ್ಯೂ ಅಂದರೆ 7.96 ಇಂಟು ಎಲ್ ಈಸ್ 5.0 ಎಲ್ಲ ಮಾಡಿ you will again get VL is equal to 1437 ವೋಲ್ಟೇ ಬರುತ್ತೆ ಹೌದಾ. ಸೊ ದಿಸ್ ಶೋಸ್ ದಟ್ VC is equal to VL. ಸೊ they will cancel away. ಸೊ ಹಾಗಾದರೆ ನೆಕ್ಸ್ಟ್ ಏನಿದೆ? we have found the potential drop across VC, we have found the potential drop across VL. ಹಾಗಾದರೆ what is the potential drop across resistance ಆಯಿತಾ. ಸೊ we'll go for the next page. PD across resistance, PD across resistance, I will call it as VR ಹೌದಾನೆ. ಸೊ the PD across resistance that will be equal to IRMS into capital R. ಅಲ್ಲಿ XL ಆಗಿ ಕ್ಯಾಪಿಟಲ್ R. IRMS ಅಂದರೆ I maximum divided by root 2 into R. What is I maximum? 8.13 divided by 1.41 into R is 40. Therefore potential drop across the resistors VR. So just for the make the calculation and write that much of volt. This is the potential drop across resistor. So this is the end of this problem. So next we shall go for we have determined some 6 or 7 physical quantities. You should know how to determine. Next we shall go for the next problem number 16 ನಮ್ಮ ಪ್ರಕಾರ ಮೋಸ್ಟ್ಲಿ ಇಟ್ ಇಸ್ ಪ್ರಾಬ್ಲಮ್ ನಂಬರ್ 15 ಆಯಿತಾ. ನೋಟ್ಸಲ್ಲೆಲ್ಲ ಪ್ರಾಬ್ಲಮ್ ಬರ್ದಿರ ಅಂದ್ಕೊಂಡಿದ್ದೀನಿ. ಸೊ ರೈಟ್ ನೋಡಿ, ರೀಡ್ ದ ಪ್ರಾಬ್ಲಮ್. ಎ ಕಾಯಿಲ್ ಆಫ್ ಇಂಡಕ್ಟೆನ್ಸ್ ನೋಡಿ 0.50 ಹೆನ್ರಿ and resistance 100 ohm is connected to a 240 volt 50 hertz AC supply. And what type of circuit it is? This is L, this is R, so it is RL circuit. ಹೌದಾನೆ.
So 240 volt VRMS 50 Hz is the frequency of the AC supply. Andre it is a constant AC supply with constant frequency. But previous problem is it was a source with variable frequency. What is the maximum current in the coil? So maximum current ಎಷ್ಟು ಫ್ಲೋ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೆ. ಸೊ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಇನ್ ದ ಕಾಯಿಲ್? ವಾಟ್ ಇಸ್ ದ ಟೈಮ್ ಲ್ಯಾಗ್ ಬಿಟ್ವೀನ್ ವೋಲ್ಟೇಜ್ ಮ್ಯಾಕ್ಸಿಮಮ್ ಆ್ಯಂಡ್ ಕರೆಂಟ್ ಮ್ಯಾಕ್ಸಿಮಮ್ ಅಂದರೆ ವಿ ಮ್ಯಾಕ್ಸಿಮಮ್ಗೂ ಮತ್ತು ಐ ಮ್ಯಾಕ್ಸಿಮಮ್ಗೂ ಎಷ್ಟು ಟೈಮ್ ಗ್ಯಾಪ್ ಇರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೆ. ಹೌದಾ? ಸೊ ಫಸ್ಟ್ ವಿ ಶಾಲ್ ರೈಟ್ ದ ಥಿಂಗ್ಸ್ ಗಿವನ್. ಸೊ ಗಿವನ್ ಆಯಿತಾ. ಸೊ ದಿಸ್ ಇಸ್ ಆಲ್ಸೋ ಸಮ್ ಔಟ್ ಡಿಫ್ರೆಂಟ್ ಪ್ರಾಬ್ಲಮ್. ಆಯಿತಾ. ಎಲ್ ವಾಟ್ ಈಸ್ ಎಲ್? 0.50 Henry. ಆಯಿತಾ. ಆರ್ what is the value of R? It is 100 ohm. Is connected to 240 volt ಅಂದರೆ VRMS is equal to 240 volt. Frequency mu ಎಷ್ಟಿದೆ? What is the frequency of the source? 50 Hz. It is not resonating frequency but it is the frequency of the source 50 Hz. ಹೌದಾನೆ. So what is the maximum current in the coil? First part A. ಹೌದಾನೆ. So we should calculate I maximum. We should calculate I maximum. Not resonance. It is not the case of resonance. But ಈ ಕಾಯಿಲಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ ಅಟ್ 50 Hz. ಹೌದಾನೆ. ಸೊ ಐ ಮ್ಯಾಕ್ಸಿಮಮ್ ಏನು? ಐ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ? ವಿ ಮ್ಯಾಕ್ಸಿಮಮ್ ಡಿವೈಡ್ ಬೈ ಝಡ್ ಇಂಪಿಡೆನ್ಸ್ ಬಿಕಾಸ್ ಇಟ್ ಇಸ್ ಆರ್ ಎಲ್ ಸರ್ಕ್ಯೂಟ್. ಹೌದಾ? ಸೊ ಫಸ್ಟ್ ಇವಾಗ ನಮಗೆ ವಿ ಮ್ಯಾಕ್ಸಿಮಮ್ ಬೇಕು ಮತ್ತು ಝಡ್ ಬೇಕು. ಬಟ್ V maximum will be equal to V max will be equal to root 2 times VRMS. VRMS that is equal to 1.41 into VRMS which is 240. Take the calculator, just multiply. Therefore V max will be equal to it will be 339 volt. V maximum ಬಂತು. Also we should calculate Z. Also ಆಯಿತಾ. ಸೊ ವಿ ಶುಡ್ ಕ್ಯಾಲ್ಕುಲೇಟ್ ಝಡ್ ಬೇಕು ಅಂದರೆ ವಿ ಶುಡ್ ನೋ ಎಕ್ಸೆಲ್. ಹೌದಾನೆ. ಸೊ ಎಕ್ಸೆಲ್ ಈಸ್ ಈಕ್ವಲ್ ಟು ಒಮೆಗಾ ಎಲ್ ದಟ್ ಈಸ್ ಈಕ್ವಲ್ ಟು 2 pi ನ್ಯೂ ಇಂಟು ಎಲ್ ದಟ್ ಈಸ್ ಈಕ್ವಲ್ ಟು 2 ಇಂಟು 3.14 ಇಂಟು ಮ್ಯೂ ಈಸ್ ಎಷ್ಟಿದೆ? 50 Hz ಫ್ರೀಕ್ವೆನ್ಸಿ ಆಫ್ ದ ಸೋರ್ಸ್ ಇಂಟು ಎಲ್ is 0.50 Henry. ಪಟ ಕ್ಯಾಲ್ಕುಲೇಟ್ ಮಾಡಿ. therefore XL will be equal to ಎಷ್ಟು ಬರುತ್ತೆ? 157 ohm. So therefore ಆಯಿತಾ. Z is equal to ಕ್ಯಾಲ್ಕುಲೇಟ್ ಮಾಡೋಣ. Z is equal to ಎಷ್ಟು ಬರುತ್ತೆ? Z is equal to square root of R square. Since it is only XL, so plus XL square. R square plus XL square that is equal to square root of what is R? R ಎಷ್ಟಿದೆ? 100 ಸ್ಕ್ವೇರ್. ಸರಿನಾ? 100 ಸ್ಕ್ವೇರ್ ಪ್ಲಸ್ XL is 157 ಸ್ಕ್ವೇರ್. 157 ಸ್ಕ್ವೇರ್. ಹೌದಾನೆ. ಸೊ ಇಫ್ ಯು ಸ್ಕ್ವೇರ್ ಇಟ್, ಎರಡು ಸ್ಕ್ವೇರ್ ಮಾಡಿ ಸ್ಕ್ವೇರ್ ಇಟ್ ಕಂಡಿಡಿರಿ, ಝಡ್ ವಿಲ್ ಬಿ ಈಕ್ವಲ್ ಟು 186 ಬರುತ್ತೆ. 186 ಓಮ್. ಸೊ ದೇರ್ ಫೋರ್ ಐ ಮ್ಯಾಕ್ಸ್ ವಿಲ್ ಬಿ ಈಕ್ವಲ್ ಟು ಆಯಿತಾ. ಸೊ ವಿ ಮ್ಯಾಕ್ಸ್ ಎಷ್ಟಿದೆ? 339 volt ಡಿವೈಡ್ ಬೈ 186 ಓಮ್. ದೇರ್ ಫೋರ್ ಐ ಮ್ಯಾಕ್ಸ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಬರುತ್ತೆ ಡಿವೈಡ್ ಮಾಡಿದ್ರೆ ಇಟ್ ವಿಲ್ ಬಿ 1.82 ಆಂಪಿಯರ್. 1.82 ಆಂಪಿಯರ್. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಕರೆಂಟ್. ಆಯಿತಾ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಕಾಲ್. ನೆಕ್ಸ್ಟ್ ವಾಟ್ ಇಸ್ ದ ಟೈಮ್ ಲ್ಯಾಗ್? ಹೌದಾನೆ. ಸಿನ್ಸ್ ಇಟ್ ಇಸ್ ಆನ್ ಆರ್ ಎಲ್ ಸರ್ಕ್ಯೂಟ್ ಯಾರು ಲೀಡ್ ಮಾಡ್ತಾ ಇರ್ತಾರೆ? ಸೊ ಇನ್ ಕೇಸ್ ಆಫ್ this is a RL circuit. In case of a only purely resistive circuit, both current and voltage will be in phase. But since it is an L ಇದೆ ಇದರಲ್ಲಿ, ಅಂದರೆ L will dominate. ಸೊ ಯಾವಾಗ L ಇರುತ್ತೋ ಸೊ voltage will lead the current. ಹೌದಾ? ಅದೇ ಬರೀ RC ಸರ್ಕ್ಯೂಟ್ ಆಗಿದ್ರೆ ಕರೆಂಟ್ ವಿಲ್ ಲೀಡ್ ದ ವೋಲ್ಟೇಜ್ ಆಗ್ತಾಯಿತ್ತು. ಹೌದಾನೆ. ಸೊ ಇಲ್ಲಿ ವೋಲ್ಟೇಜ್ ಲೀಡ್ ಮಾಡ್ತಾಯಿದೆ. ಎಷ್ಟು ಟೈಮ್ ಅಷ್ಟು ಲೀಡ್ ಮಾಡ್ತಾಯಿದೆ ಅಂದರೆ ಫೇಸ್ ಕೇಳ್ತಾಯಿಲ್ಲ. ನಾಟ್ ಆಸ್ಕಿಂಗ್ ಫಾರ್ ದ ಫೇಸ್ ಆ್ಯಂಗಲ್. ಎಷ್ಟು ಸೆಕೆಂಡ್ ಅಷ್ಟು ಮುಂದೆ ಓಡ್ತಾ ಇದೆ ಅಂತ ಇದು ಕೇಳ್ತೇನೆ. ಅಂದರೆ ಸೊ ಟು ಕ್ಯಾಲ್ಕುಲೇಟ್ ದ ವಾಟ್ ಇಸ್ ದ ಟೈಮ್ ಅಂತ ಕೇಳಿದೆ. ಸೊ ಟೈಮ್ ಬೇಕಂದ್ರೆ ವಿ ಶುಡ್ ಕ್ಯಾಲ್ಕುಲೇಟ್ ಪೈ ಫಸ್ಟ್. ಸೊ ಐಲ್ ಗೋ ಫಾರ್ ದ ನೆಕ್ಸ್ಟ್ ಪೇಜ್. ಹೌದಾ? ಸೊ ಪಾರ್ಟ್ ಬಿ.
ಪಾರ್ಟ್ ಬಿ ಬೇಕಂದರೆ ವಿ ಶುಡ್ ನೋ ಫೈ ಹೌದಾ. ಸೊ ಟ್ಯಾನ್ ಫೈ ಈಕ್ವಲ್ಸ್ ಏನು ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಡಿವೈಡ್ ಬೈ ಆರ್ ಬಟ್ ಇಲ್ಲಿ ಎಕ್ಸ್ ಸಿ ಇಲ್ಲ. ಸೊ ಯು ಶುಡ್ ಓನ್ಲಿ ಟೇಕ್ ದ ಪಾಸಿಟಿವ್ ವ್ಯಾಲ್ಯೂ, ಯಾಕಂದರೆ ಥೀಟಾ ಕೆನಾಟ್ ಬಿ ನೆಗೆಟಿವ್. ಸೊ ಎಕ್ಸ್ ಎಲ್ ಎಷ್ಟಿದೆ? ಸೊ ಎಕ್ಸ್ ಎಲ್ ದಿಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಎಲ್ ಡಿವೈಡ್ ಬೈ ಆರ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಎಲ್? ಎಕ್ಸ್ ಎಲ್ ಈಸ್ 157 ಕ್ಯಾಲ್ಕುಲೇಟ್ ಮಾಡಿದ್ವಿ ಆಗಲೇ, ಹೌದಾನೆ. ಡಿವೈಡ್ ಬೈ ಆರ್ ಈಸ್ 100 ಓಮ್ ಗಿವನ್, ಹೌದಾ. ಸೊ ದೇರ್ ಫೋರ್ ಟ್ಯಾನ್ ಫೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇಟ್ ವಿಲ್ ಬಿ 157 by 100 1.57. Therefore phi equals tan ಆ ಕಡೆ ಕಳಿಸಿದ್ರೆ it becomes tan inverse of 1.57. ಹೆಂಗೆ ಕಂಡುಹಿಡಿದಿದ್ನ? ಆಸ್ಕ್ ಫಾರ್ ದ ಕ್ಲಾಕ್ಸ್ ಟೇಬಲ್. ಟ್ರಿಗ್ನೋಮೆಟ್ರಿ ಟೇಬಲ್ ಇರುತ್ತೆ ಎಕ್ಸಾಮಲ್ಲಿ, ಕೇಳಿದ್ರೆ ಕೊಡ್ತಾರೆ ಇನ್ವಿಜಿಲೇಟರ್. ಅಲ್ಲಿ ನ್ಯಾಚುರಲ್ ಟ್ಯಾನ್ ಹುಡುಕಿ, ಹೌದಾನೆ. ಸೊ ಟೇಬಲ್ ಇರುತ್ತೆ ಈ ಥರ, ಆಯಿತಾ. ಸೊ ದೇರ್ ನ್ಯಾಚುರಲ್ ಟ್ಯಾಂಜೆಂಟ್ ಅಂತ ಇರುತ್ತೆ, ಮತ್ತು ಲಾಗರಿಥಮ್ ಇರುತ್ತೆ. ನೀವು ನ್ಯಾಚುರಲ್ ಟ್ಯಾಂಜೆಂಟ್ ಹುಡುಕಿ, ನೀನಿಲ್ಲಿ ಆ್ಯಂಗಲ್ ಕಂಡುಹಿಡಬೇಕು, ಹೌದಾನೆ. ಸೊ ಇಲ್ಲೆಲ್ಲ ವ್ಯಾಲ್ಯೂಸ್ ಇರ್ತವೆ ದೊಡ್ಡದಾಗಿ ಎಲ್ಲ ಹಿಂಗೆ. ಇದರಲ್ಲಿ 1.57 ಇಲ್ಲಿ ಬರುತ್ತೆ ನೋಡಿ, ಇಲ್ಲೆಲ್ಲ ಬರುತ್ತೆ 1.57 ಅಂತ, ಇಲ್ಲೆಲ್ಲ ವ್ಯಾಲ್ಯೂ ಇರುತ್ತೆ. ಅವನೇನು ನೋಡ್ಬೇಕು, ಕರಸ್ಪಾಂಡಿಂಗ್ ಆ್ಯಂಗಲ್ ಎಷ್ಟು. ಸೊ ಎಷ್ಟು ಆ್ಯಂಗಲ್ಲು ಇಲ್ಲಿ, ಎಷ್ಟು ಪಾಯಿಂಟ್ ಆ್ಯಂಗಲ್ಲು, ಡೆಸಿಮಲ್ ಆ್ಯಂಗಲ್, ಅಥವಾ ಎಷ್ಟು ಇಲ್ಲಿ ಮಿನಿಟ್ ಇದೆ ಅಂತ ನೋಡಬೇಕು. ಸೊ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಸಮಥಿಂಗ್ ಇದು ಎಷ್ಟು ಬರುತ್ತೆ? ಇಟ್ ವಿಲ್ ಬಿ, ಇಲ್ಲಿ 57 ಇರುತ್ತೆ, ಇಲ್ಲಿ 6 ಡಿಗ್ರಿ ಇರುತ್ತೆ ನೋಡಿ. 6 ಡಿಗ್ರಿ ಅಂದರೆ 0.6 ಡಿಗ್ರಿ, ಹೌದಾ. ಸೊ ದೇರ್ ಫೋರ್ ಅಳಿಸ್ತೀನಿ ಅದನ್ನ, ಆಯಿತಾ. ಸೊ ದೇರ್ ಫೋರ್ ಯಾವ ಥರ ಗೊತ್ತಾಯ್ತು ನೋಡೋದು. ಸೊ ಫಸ್ಟ್ ಇಯರ್ ಕಲ್ತಿರ, ಯು ಹ್ಯಾವ್ ಲರ್ನ್ ಇಟ್ ಇನ್ ದ ಫಸ್ಟ್ ಇಯರ್, ಆಯಿತಾ. ಸೊ ದೇರ್ ಫೋರ್ ಏನು ಫೈ ವಿಲ್ ಬಿ ಈಕ್ವಲ್ ಟು, ಎಷ್ಟು ಡಿಗ್ರಿ ಬರುತ್ತೆ? ದಿಸ್ ಆ್ಯಂಗಲ್ ವಿಲ್ ಬಿ 57.6 ಡಿಗ್ರಿ. ಅಂದರೆ ವೋಲ್ಟೇಜು ಕರೆಂಟನ್ನ 57.6 ಡಿಗ್ರಿ ಅಷ್ಟು ಲೀಡ್ ಮಾಡ್ತಾ ಇದೆ. ದಟ್ ಇಸ್ ದ ಫೇಸ್ ಡಿಫ್ರೆನ್ಸ್. ಈ ಥರ ವೇವ್ಸ್ ಬರೆದ್ರೆ, ಇಫ್ ಯು ರೈಟ್ ದ ವೇವ್ಸ್, ಹೌದಾನೆ. ಸೊ ಇದು ಅಕಸ್ಮಾತ್ ರೆಸಿಸ್ಟೆನ್ಸ್ ಆಯಿತು, ಇದು ಅಕಸ್ಮಾತ್ ವೋಲ್ಟೇಜ್ ಆಯಿತು ಅಂದರೆ, ವೋಲ್ಟೇಜ್ ಏನು ಮಾಡ್ತಾ ಇರ್ತಾನೆ, ಲೀಡ್ ಮಾಡ್ತಾ ಇರ್ತಾನೆ, ಮುಂದೆ ಓಡಿಸ್ತಾ ಇದೆ. ದಿಸ್ ಫೇಸ್ ಆ್ಯಂಗಲ್, ಈ ಎರಡು ಫೇಸ್ ನಡುವೆ ಇಷ್ಟು ಡಿಫ್ರೆನ್ಸ್ ಇರುತ್ತೆ. ಎಷ್ಟು? 57.6 ಡಿಗ್ರಿ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಬಟ್ ಅವ್ನು ಕೇಳಿದೆ ಟೈಮಲ್ಲಿ ಕೇಳಿದೆ, ಹೌದಾನೆ. ಸೊ ದೇರ್ ಫೋರ್ ಯು ಶುಡ್ ಲರ್ನ್ ಒನ್ ಥಿಂಗ್. ದೇರ್ ಫೋರ್ ಟೈಮ್ ಲ್ಯಾಗ್ ನೋಡಿ, ನೆನ್ಪಿಟ್ಟು ನೋಟ್ಸಲ್ಲಿ ಎಲ್ಲೂ ಇಲ್ಲ ಇದು. ಟೈಮ್ ಲ್ಯಾಗ್ ಸಿ ಇ ಟಿಲಿ ನೀಟಲ್ಲಿ ಬೇಕಾಗುತ್ತೆ. ಟೈಮ್ ಲ್ಯಾಗ್ ಫೇಸ್ ಗೊತ್ತಿದೆ, ಟೈಮ್ ಲ್ಯಾಗ್ ಹೆಂಗೆ ಕಂಡು ಅಂದರೆ ಬರೀ ಫಾರ್ಮುಲಾ π/ω ಅಷ್ಟೇ. ಜಸ್ಟ್ ರಿಮೆಂಬರ್, ಟೈಮ್ ಲ್ಯಾಗ್ ಬೇಕಂದರೆ π/ω. ಹೆಂಗೆ ಅಂದರೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಸರಿನಾ? ಅಥವಾ ಟೈಮ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಡಿಸ್ಟೆನ್ಸ್ ಡಿವೈಡ್ ಬೈ ವೆಲಾಸಿಟಿ. ಸಿನ್ಸ್ ಇಟ್ ಯು ಕ್ಯಾನ್ ಕಾಲ್ ಇಟ್ ಎ ಸರ್ಕ್ಯುಲರ್ ಮೋಷನ್ ಅಂತ ತಿಳ್ಕೊಂಡ್ರೆ, ಡಿಸ್ಟೆನ್ಸ್ ಅಂದರೆ ಫೇಸ್ ಆ್ಯಂಗಲ್ಲು ಪೈ, ವೆಲಾಸಿಟಿ ಅಂದರೆ ಆ್ಯಂಗ್ಯುಲರ್ ಸ್ಪೀಡ್, ದಟ್ ಈಸ್ ಒಮೆಗಾ. ಆ ಥರ ಆಯಿತಾ. ಆ ಥರ ಯು ಕ್ಯಾನ್ ಕಂಪೇರ್ ದೆಮ್, ಅದನ್ನ ಕಂಪೇರ್ ಮಾಡ್ಬೋದು, ಆಯಿತಾ. ಜಸ್ಟ್ ರಿಮೆಂಬರ್, ಟೈಮ್ ಲ್ಯಾಗ್ ಬೇಕು ಅಂದರೆ π/ω, π/ω, ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ? ಪೈ ಎಷ್ಟಿದೆ? 57.6 ಡಿಗ್ರಿ ಡಿವೈಡ್ ಬೈ ಒಮೆಗಾ ಅಂದರೆ 2π ಮ್ಯೂ ಫ್ರೀಕ್ವೆನ್ಸಿ ನೋಡಿ. ಮ್ಯೂ ಅಂದರೆ ಹರ್ಟ್ಸು. ಸೊ 1/Hz ಇಟ್ ಇಲ್ಲಿ ಟೈಮ್ ಬಂದುಬಿಡುತ್ತೆ. ಬಟ್ ಇಲ್ಲಿ ಡಿಗ್ರಿ ಇದೆಯಲ್ಲ, ಅದನ್ನು ಯು ಶುಡ್ ಕನ್ವರ್ಟ್ ಇಂಟು ರೇಡಿಯನ್ಸ್. ಸೊ ದಟ್ ವಿಲ್ ಬಿ ಈಕ್ವಲ್ ಟು 57.6 ಡಿವೈಡ್ ಬೈ 2 ಇಂಟು 3.14 ಇಂಟು ಮ್ಯೂ ಎಷ್ಟಿದೆ? ಮ್ಯೂ ಈಸ್ ಬಟ್ ದ ಫ್ರೀಕ್ವೆನ್ಸಿ ಆಫ್ ದಿಸ್ ಸೋರ್ಸ್, ದಟ್ ಈಸ್ 50. ಇವಾಗ ಡಿಗ್ರಿ ತಗೊಂಡು ನೀನು ರೇಡಿಯನ್ಸ್ ಹೋಗ್ಬೇಕಂದ್ರೆ ಮಲ್ಟಿಪ್ಲೈ ಬೈ π/180 ಗೊತ್ತಲ್ಲ. ಯಾಕಂದ್ರೆ ನಿಮ್ಮ ಬೇಕಾದ್ರೆ ಪಕ್ಕದಲ್ಲಿ ಬರ್ರಿ, ಸಿನ್ಸ್, ಆಯಿತಾ. 1 ಡಿಗ್ರಿ ಈಕ್ವಲ್ಸ್ ಫಸ್ಟ್ ಇಯರ್ ನೋಡಿದ್ದೀವಿ π/180 ರೇಡಿಯನ್ಸ್. ಯಾಕಂದರೆ ಎಸ್ ಯೂನಿಟ್ ಫಾರ್ ಆ್ಯಂಗಲ್ ಈಸ್ ರೇಡಿಯನ್ಸ್, ಒಂದು ಡಿಗ್ರಿಲಿ ಬರೋಂಗಿಲ್ಲ. ಸೊ ದರ್ ಫಾರ್ ಡಿಗ್ರಿ 57.6 ಡಿಗ್ರಿನ ಕನ್ವರ್ಟ್ ಇಂಟು ರೇಡಿಯನ್ಸ್, ಆಯಿತಾ. 50 ಹರ್ಟ್ಸ್ ಇರುತ್ತಲ್ಲ, ಅದು 1/Hz ಅಂದರೆ ಇಟ್ ವಿಲ್ ಬಿ ಟೈಮ್. ಸೊ ವಿಲ್ ಗೆಟ್ ದ ಎಸ್ ಯೂನಿಟ್. ಇಫ್ ಯು ಸಿಂಪ್ಲಿಫೈ ನೋಡಿ, ದಿಸ್ ಪೈ ನೋಡಿ, ದಿಸ್ ಪೈ ಆ್ಯಂಡ್ ದಿಸ್ ಪೈ ವಿಲ್ ಕ್ಯಾನ್ಸಲ್, ಉಳಿದೆಲ್ಲ ಮಾಡಿ ವಿಲ್ ಗೆಟ್ ಸಮ್ 0.0032 ಸೆಕೆಂಡ್ಸ್ ಬರುತ್ತೆ ಟೈಮ್ ಲ್ಯಾಗ್. ಸೊ ದೇರ್ ಫೋರ್ ಟೈಮ್ ಲ್ಯಾಗ್ ವಿಲ್ ಬಿ ಈಕ್ವಲ್ ಟು, ಅದು ನೋಡಿ, ಇದನ್ನ ವಿಲ್ ಮೇಕ್ ಇಟ್ ಆಸ್ 3.2 ಮಾಡಿಬಿಡ್ತೀನಿ. ಅಂದರೆ ಡೆಸಿಮಲ್ ಇಲ್ಲಿದ್ದನ್ನ ಇಲ್ಲಿ ತಗೊಬಿಡ್ತೀನಿ. 3 ಡಿಜಿಟ್ ತಗೊಳ್ಳೋದು, ದಟ್ ಈಸ್ ಮಿಲಿ ಸೆಕೆಂಡ್.
ಅಂದರೆ ವೋಲ್ಟೇಜ್ಗೂ ಮತ್ತು ಕರೆಂಟಿಗೂ 3.2 ಮಿಲಿಸೆಕೆಂಡ್ ಅಷ್ಟು ಗ್ಯಾಪ್ ಇರುತ್ತೆ. ಯಾವ ತಾನೆ? ಸೊ ಇಫ್ ಇಟ್ ಇಸ್ ದ ವೋಲ್ಟೇಜ್ ವೇವ್, ಆಯಿತಾ, ಐ ವಿಲ್ ಟೇಕ್ ದ ಬ್ಲ್ಯಾಕ್ ಕಲರ್, ದಟ್ ಇಸ್ ದ ಕರೆಂಟ್. ಹಿಂದೆ ಬಿದ್ದಿರುತ್ತೆ, ವೋಲ್ಟೇಜ್ ಮುಂದೋಡ್ತಾ ಇರುತ್ತೆ. ಸೊ ಕರೆಂಟ್ ಹೆಂಗಿರುತ್ತೆ ಅಂದರೆ ಈ ಥರ, ಆಯಿತಾ ನೋಡಿ. ದಿಸ್ ಇಸ್ ದ ಕರೆಂಟ್, ದಿಸ್ ಇಸ್ ದ ವೋಲ್ಟೇಜ್ ಪೀಕ್. ಇವೆರಡು ನಡುವೆ ನೋಡಿ, ಇವೆರಡು ವೇವ್ ನಡುವೆ ಎಷ್ಟು 3.2 ಸೆಕೆಂಡ್ ಅಷ್ಟು ಕರೆಂಟು ಬ್ಲ್ಯಾಕು ಹಿಂದೆ ಓಡ್ತಾ ಇರುತ್ತೆ. ನೋಡಲಿದೆ, ದಿಸ್ ಇಸ್ ಪೀಕ್, ಇದು ಪೀಕ್. ಎಷ್ಟು ಗ್ಯಾಪ್ ಇರುತ್ತೆ? ಎಷ್ಟು? 3.2 ಸೆಕೆಂಡ್ ಅಷ್ಟು ಹಿಂದಿದೆ. ಅದು ದಿಸ್ ದ ಎಂಡ್ ಆಫ್ ದಿಸ್ ಪ್ರಾಬ್ಲಮ್. ಸೊ ದಿಸ್ ಫಾರ್ಮುಲಾ ಯು ಶುಡ್ ಲರ್ನ್. ಟೈಮ್ ತೆಗೆದುಕೊಂಡು π/ω, ರೈಟ್ ಇಟ್ ನೀಟ್ಲಿ. ಸೊ ಬಿಫೋರ್ ಕನ್ಕ್ಲೂಡಿಂಗ್ ದಿಸ್ ಚಾಪ್ಟರ್ ಐ ವಿಲ್ ಗಿವ್ ಸಮ್ ನೋಟ್. ಇನ್ನು ನೋಟ್ಸಲ್ಲಿ ಬರೆದ್ಬಿಡಿ, ಆಯಿತಾ. ಸೊ ಬರೀತೀನಿ, ಪ್ರಾಬ್ಲಮ್ ಅಲ್ಲ, ಜಸ್ಟ್ ಎ ನೋಟ್ ಅಂತ ಬರೀರಿ. ನೋಟ್ಸಲ್ಲಿ ನೋಟ್ ಅಂತ ಬರೆದು, ಸೊ ಬರೆದ್ಬಿಡಿ. ಏನಂತ ಬರೀರಿ ಅಂದರೆ ನೋಡಿ, ಫಾರ್ ಕ್ಯಾಪಾಸಿಟರ್ ನಾನು ಹಿಂಗೆ ಬರಿತೀನಿ, ಹಂಗೆ ಬರೀರಿ, ಆಯಿತಾ. ಸೊ ಎಕ್ಸ್ ಸಿ ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು 1/ωc, ಅಥವಾ ದಟ್ ವಿಲ್ ಬಿ ಈಕ್ವಲ್ ಟು 1/2πμ ಇಂಟು ಸಿ. ಹೌದಾನೆ? ಫಾರ್ ಡಿ ಸಿ ಕರೆಂಟ್, ಫಾರ್ ಡಿ ಸಿ ಫ್ರೀಕ್ವೆನ್ಸಿ ಝೀರೋ ಇಂಪ್ಲೈಸ್ ನೋಡಿ, ಇದು ಮ್ಯೂ ಝೀರೋ ಆಯಿತು ಅಂತ ಡಿನಾಮಿನೇಟರ್ ಝೀರೋ ಆಗುತ್ತೆ. ಡಿನಾಮಿನೇಟರ್ ಝೀರೋ ಆಗುತ್ತೆ ಅಂದರೆ 1/0 ಇಸ್ ಇನ್ಫಿನಿಟಿ. ಇಂಪ್ಲೈಸ್ ಎಕ್ಸ್ ಸಿ ವಿಲ್ ಬಿ ಈಕ್ವಲ್ ಟು ಇನ್ಫಿನಿಟಿ. ಅಂದರೆ ಕ್ಯಾಪಾಸಿಟರ್ ಏನು ಮಾಡುತ್ತೆ? ಇಫ್ ಯು ಹ್ಯಾವ್ ಎ ಕ್ಯಾಪಾಸಿಟರ್, ಇಫ್ ಯು ಅಲೋ ಎ ಸಿ ಕರೆಂಟ್, ಇನ್ ಎ ಸಿ ಕರೆಂಟ್ ಕಳಿಸಿದ್ರೆ ಅದನ್ನು ಅದು ಸ್ಟಾಪ್ ಮಾಡ್ಬಿಡುತ್ತೆ, ಇಟ್ ವಿಲ್ ಬ್ಲಾಕ್. ಯಾಕಂದರೆ ಎಕ್ಸ್ ಸಿ ವಿಲ್ ಬಿ ಇನ್ಫಿನಿಟಿ, ಹೌದಾ. ಸೊ ಇಂಪ್ಲೈಸ್ ಕ್ಯಾಪಾಸಿಟರ್ ಯಾವಾಗಲೂ ಕ್ಯಾಪಾಸಿಟರ್ ಏನು ಮಾಡುತ್ತೆ? ಬ್ಲಾಕ್ಸ್ ಅಂದರೆ ತಡೆಯೋದು, ಸ್ಟಾಪ್ ಮಾಡೋದು. ಬ್ಲಾಕ್ಸ್ ಡಿ ಸಿ ಆ್ಯಂಡ್ ಅಲೋಸ್ ಎ ಸಿ ನೋಡಿ. ಇಲ್ಲಿ ಎ ಸಿ ಕರೆಂಟ್ ಏನು ಮಾಡುತ್ತದೆ? ಇಟ್ ವಿಲ್ ಅಲೋ ಇಟ್ ಟು ಪಾಸ್. ಅದೇ ನಿಮ್ಮ ಬ್ಲ್ಯಾಕ್ ಕಲರಲ್ಲಿ ಡಿ ಸಿ ಕರೆಂಟ್ ಬಂತು ಅಂದರೆ ಆ ಡಿ ಸಿ ಕರೆಂಟ್ನ ಸ್ಟಾಪ್ ಮಾಡ್ಬಿಡುತ್ತೆ. ಇಲ್ಲ, ಇಟ್ ವಿಲ್ ನಾಟ್, ಇಲ್ಲಿ ಡಿ ಸಿ ಕರೆಂಟ್ ಬರೋದಿಲ್ಲ, ನೋ ಡಿ ಸಿ ಕರೆಂಟ್. ಬಟ್ ಎ ಸಿನ ಇಟ್ ವಿಲ್ ಮೇಕ್ ದ ಎ ಸಿ ಟು ಫ್ಲೋ, ಬಟ್ ಇಟ್ ವಿಲ್ ಬ್ಲಾಕ್. ನೋಡಿ, ಕ್ಯಾಪಾಸಿಟರ್ ಬ್ಲಾಕ್ಸ್ ಡಿ ಸಿ ಆ್ಯಂಡ್ ಅಲೋಸ್ ಎ ಸಿ. ಯು ಶುಡ್ ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಥಿಂಗ್. ದಿಸ್ ಈಸ್ ಫಸ್ಟ್ ನೋಟ್, ಆಯಿತಾ. ರೈಟಲ್ಲಿ ಬರೀ, ನೋಟ್ಸಲ್ಲಿ ಬರೀ ಇದನ್ನ. ದ ಸೆಕೆಂಡ್ ನೋಟ್ ಈಸ್ ಇಂಡಕ್ಟರ್ ಉಲ್ಟಾ. ಇಂಡಕ್ಟರ್, ಆಯಿತಾ, ಬ್ಲಾಕ್ಸ್ ಎ ಸಿ ಅಲೋಸ್ ಡಿ ಸಿ ಇದನ್ನು ನೆನ್ಪಿಟ್ಕೊಳ್ಳಿ, ಹೌದಾನೆ. ಅಕಸ್ಮಾತ್ ಇಫ್ ಯು ಹ್ಯಾವ್ ಇಂಡಕ್ಟರ್ ಕಾಯಿಲ್ ಸೊಲ್ನಾಡ್ತಾರ, ಹೌದಾನೆ, ಅದೇ ಮಾಡ್ತಾ ಇಟ್ ಬ್ಲಾಕ್ಸ್ ಎ ಸಿ. ಈ ಥರ ರೆಡ್ ಕಲರಲ್ಲಿ ಎ ಸಿ ಕರೆಂಟ್ ಬಂತು ಅಂದರೆ, ಇಫ್ ದ ಎ ಸಿ ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್, ಸೊ ಇಟ್ ವಿಲ್ ನಾಟ್ ಅಲೋ. ಬಟ್ ಅದೇ ಬ್ಲ್ಯಾಕ್ ಕಲರಲ್ಲಿ ಡಿ ಸಿ ಕರೆಂಟ್ ಬಂತು ಅಂದರೆ ಅದು ಪಾಸ್ ಮಾಡಿಬಿಡುತ್ತೆ, ಆಯಿತಾ. ಇಂಡಕ್ಟರ್ ಬ್ಲಾಕ್ಸ್ ಎ ಸಿ ಅಲೋಸ್ ಡಿ ಸಿ, capacitor blocks DC allows AC. You should remember. So this is the end of the chapter number 7. From tomorrow we shall learn chapter number 8. We shall stop here.